ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಚಿಯಾ ಸೀಡ್ಸ್ ಬಹಳ ಫೇಮಸ್ ಆಗಿಬಿಟ್ಟಿದೆ ಇವತ್ತು. ಸೊ ಚಿಯಾ ಸೀಡ್ಸ್ನ ಪ್ರಾಮುಖ್ಯತೆನೂ ಅಷ್ಟೇ ಇದೆ, ಹಾಗಾಗಿ ಅದಷ್ಟು ಫೇಮಸ್ ಆಗಿದೆ, ಅನೇಕರಿಗೆ ಆರೋಗ್ಯವನ್ನು ಅದು ನೀಡಿದೆ. ಈ ಚಿಯಾ ಸೀಡ್ಸನ್ನು ಹೇಗೆ ಉಪಯೋಗಿಸೋದು, ಏನು ಉಪಯೋಗ ಇದರಿಂದ, ಏನು ವಿಶೇಷತೆ ಇದೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಚಿಯಾ ಸೀಡ್ಸ್ ಇದು ಯಾಕೆ ಇಷ್ಟು ಫೇಮಸ್? ಫಸ್ಟಿಗೆ ಸಾಕಷ್ಟು ಜನರು ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ ಸೇಮ್ ಅಂತ ಅನ್ಕೋತಾರೆ. ಸೊ ಇದೆರಡು ಡಿಫ್ರೆಂಟ್, ಸೇಮ್ ಅಲ್ಲ. ಸೊ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಚಿಯಾ ಸೀಡ್ಸ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಅದರ ಸೀಡ್ಸ್ ನೋಡುವಾಗ ಕಲರ್ ಬ್ರೌನ್ ಇರುತ್ತೆ, ನೀರಲ್ಲಿ ಹಾಕುವಾಗ ಸ್ವಲ್ಪ ಚಿಕ್ಕದಿರುತ್ತೆ. ಅದೇ ರೀತಿ ಸಬ್ಜಾ ಸೀಡ್ಸ್, ಬೇಸಿಲ್ ಸೀಡ್ಸ್, ಕಾಮಕಸ್ತೂರಿ ಬೀಜ ಅಂತ ಏನ್ ಹೇಳ್ತೇವೆ, ಅದು ಕಪ್ಪು ಕಲರ್ ಅಲ್ಲಿ ಇರುತ್ತೆ. ಸೊ ನೀರಿಗೆ ಹಾಕುವಾಗ ಚಿಯಾ ಸೀಡ್ಸ್ ಗಿಂತ ಸ್ವಲ್ಪ ದಪ್ಪ ಜಾಸ್ತಿ ದೊಡ್ಡದಾಗತ್ತೆ ಅಂತ. ಸೊ ಇದು ಕಂಪ್ಲೀಟ್ ಎರಡು ಡಿಫ್ರೆಂಟ್. ಸೊ ಇದ್ರದ್ದು ಬೆನಿಫಿಟ್ಸ್ ಏನು, ಯಾವ ರೀತಿ ಇದು ನಮ್ಮ ಹೆಲ್ತ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಫಸ್ಟಿಗೆ ಸ್ಕಿನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಉಪಯೋಗಿಸೋದು ಹೇಗೆ, ಸೊ ಒಂದು ಸ್ಪೂನ್ ಈ ಚಿಯಾ ಸೀಡ್ಸ್ ಅನ್ನು 1 hour ಮೊದಲು, ಯೂಸ್ ಮಾಡೋಕ್ಕಿಂತ ಮೊದಲು 1 glass ನೀರಲ್ಲಿ ಸೋಕ್ ಮಾಡಿಡ್ಬೇಕು. ಅದಾದ್ಮೇಲೆ ಉಪಯೋಗಿಸ್ಕೊಂಡು ಹೋಗ್ಬೋದು. 1 ಚಮಚ ಚಿಯಾ ಸೀಡ್ಸ್ ಅನ್ನ 1 ಗ್ಲಾಸ್ ಕುಡಿಯೋ ನೀರಿನಲ್ಲಿ ಹಾಕಿಡಿ. 1 ತಾಸು ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಪಾನಕ ತರ ಮಾಡ್ಕೊಂಡು ಕುಡಿದ್ಬಿಡಿ. ಬಹಳ ರುಚಿ ಆಗತ್ತೆ, ತಂಪು, ಆರೋಗ್ಯ, ದೇಹಕ್ಕೆ ಆರೋಗ್ಯಕ್ಕೂ ಬಹಳ ಒಳ್ಳೇದು. ಚಿಯಾ ಸೀಡ್ಸ್ ದಿ ಬೆಸ್ಟ್. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಸೀಡ್ಸ್ ಅನ್ನ ಉಪಯೋಗಿಸೋದ್ರಿಂದಾಗಿ ನಿಮ್ಮ ಪರಿಪೂರ್ಣ ಆರೋಗ್ಯ ಸಿಗ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದರ ಬೆನಿಫಿಟ್ಸ್ ಅಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಸ್ಕಿನ್ ಡ್ಯಾಮೇಜ್ ಆಗಿದೆ, ಸ್ಕಿನ್ ರಿಂಕಲ್ಸ್ ಇದೆ, ಸ್ಕಿನ್ ಗ್ಲೋಯಿಂಗ್ ಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಸ್ಕಿನ್ ಹೆಲ್ತ್ ತುಂಬಾ ಹೆಲ್ಪ್. ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಾಗ್ಬೇಕಾ, ನೀವು ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಬೇಕಾ, ನಿಮ್ಮ ಚರ್ಮದ ಸುಕ್ಕು ಕಡಿಮೆ ಆಗ್ಬೇಕಾ, ನಿಮ್ಗೆ ನಿಮ್ಮ ಕಲರು ಪಳಪಳ ಹೊಳೆಯುವಂತೆ ಆಗ್ಬೇಕಾ, ಸೊ ಖಂಡಿತವಾಗಿ ಚಿಯಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಚಿಯಾ ಸೀಡ್ಸ್ ಅನ್ನು ನೀವು ಉಪಯೋಗಿಸೋದ್ರಿಂದಾಗಿ ಚರ್ಮದ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದು ವೆಯ್ಟ್ ಲಾಸ್. ಈಗ ತುಂಬಾ ಜನರು ಚಿಯಾ ಸೀಡ್ಸ್ ಅನ್ನು ವೆಯ್ಟ್ ಲಾಸ್ ಗೆ ಉಪಯೋಗಿಸ್ತಾರೆ. ಸೊ ಮೇನ್ಲಿ ಯಾಕೆ ಅಂದ್ರೆ, ಇದನ್ನು ಉಪಯೋಗಿಸುವಾಗ ಬೇಗ ಹೊಟ್ಟೆ ಫುಲ್ಲು ಆಗುತ್ತೆ, ಜೊತೆಗೆ ಮತ್ತೆ ಪದೇ ಪದೇ ತಿನ್ಬೇಕು ಅಂತ ಫೀಲಿಂಗ್ ಬರಲ್ಲ, ಅಥವಾ ಜಂಕ್ ಫುಡ್ ತಿನ್ಬೇಕು ಅಂತ ಒಂದು ಫೀಲಿಂಗ್ ಬರಲ್ಲ. ಯಾಕಂದ್ರೆ 2 teaspoon ಚಿಯಾ ಸೀಡ್ಸ್ ಅಲ್ಲಿ 40% ಫೈಬರ್ ಇದೆ ಇದರಲ್ಲಿ. ಸೊ ಇದನ್ನು ಡೈಲಿ ಮಾರ್ನಿಂಗ್ ಹೊತ್ತಿಗೆ ಖಾಲಿ ಹೊಟ್ಟೆಗೆ ಉಪಯೋಗಿಸಬಹುದು. ಇದನ್ನು 1 ಸ್ಪೂನ್ ಚಿಯಾ ಸೀಡ್ಸ್ ಅನ್ನು 1 ಗ್ಲಾಸ್ ನಿಂಬೆ ಹಣ್ಣಿನ ಜ್ಯೂಸಿಗೆ ಜೊತೆಗೆ 1 ಸ್ಪೂನ್ ಹನಿಯನ್ನು ಮಿಕ್ಸ್ ಮಾಡ್ಕೊಂಡು ಡೈಲಿ ಖಾಲಿ ಹೊಟ್ಟೆಗೆ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ತೂಕ ಕಡಿಮೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇತ್ತ ಗಮನಿಸಿ, ಬೆಳಗ್ಗೆ ಹಾಗೂ ಸಾಯಂಕಾಲ ನೀವು 1 ಗ್ಲಾಸ್ ನೀರಿಗೆ 1 ಚಮಚ ಚಿಯಾ ಸೀಡ್ಸ್ ಅನ್ನು ಹಾಕಿ ಒಂದು ಅರ್ಧ ಗಂಟೆ 1 ತಾಸು ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ಹಾಗೂ 1 ನಿಂಬೆ ಹಣ್ಣನ್ನು ಹಿಂಡಿ ಕುಡಿಯುವಂತ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸಾಯಂಕಾಲನೂ ಕೂಡ ಊಟಕ್ಕಿಂತ ಮುಂಚೆ ಕುಡಿಯಿರಿ. ದಿನಕ್ಕೆ 2 ಸಲ ಊಟಕ್ಕಿಂತ ಮುಂಚೆ ಚಿಯಾ ಸೀಡ್ಸ್ನ 1 ಗ್ಲಾಸ್ ಜ್ಯೂಸನ್ನು ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೊಟ್ಟೆಯ ಭಾಗದ ಬೊಜ್ಜು ಕಡಿಮೆ ಆಗುತ್ತೆ. ಇದು ಕರುಳಿಗೆ ಬಹಳ ಒಳ್ಳೆಯದು. ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ. ನಮ್ಮ ಗಟ್ ಹೆಲ್ತ್ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇರುವಂಥ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ದೊಡ್ಡ ಕರುಳಿನಲ್ಲಿ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಟೋಟಲಿ ದಿ ಬೆಸ್ಟ್. ಥರ್ಡ್ ಒನ್ ಏನಂದ್ರೆ, ಹಾರ್ಟಿಗೆ ತುಂಬಾನೇ ಹೆಲ್ಪ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಕ್ಯೂರ್ಸಿಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಇದು ಹಾರ್ಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಜೊತೆಗೆ ಇದರಲ್ಲಿ ಫೈಬರು ಇದೆ, ಜೊತೆಗೆ ಒಮೆಗಾ 3 ರಿಚ್ ಫುಡ್ ಇದೊಂದು. ಸೊ ನಿಮ್ಗೆ BP ಕಡಿಮೆ ಮಾಡ್ಲಿಕ್ಕೂ, ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ, ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ. HDL ಅನ್ನುವಂಥ ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡಿ LDL ಅನ್ನುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತಹ, ಅದರ ಜೊತೆಗೆ ಟ್ರೈಗ್ಲಿಸರೈಡ್ ಅನ್ನುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತಹ, VLDL ನ ಕಡಿಮೆ ಮಾಡುವಂತಹ ವಿಶೇಷ ಗುಣವನ್ನು ಚಿಯಾ ಸೀಡ್ಸ್ ಹೊಂದಿದೆ. ಸೊ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಕೊಲೆಸ್ಟ್ರಾಲ್ನ ನಾರ್ಮಲ್ ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯ, ಇದರಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ ನಿಮ್ಮ ಹೃದಯಕ್ಕೆ ಬಹಳ ಒಳ್ಳೆಯದು. ಸೊ ಹಾಗಾಗಿ ಹಾರ್ಟಿನ ಸಮಸ್ಯೆ ಇದ್ದವರು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರು, ಹಾರ್ಟಿನ ಸಮಸ್ಯೆಯ ಭಯ ಅನೇಕರನ್ನ ಕಾಡ್ತಾ ಇದೆ, ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಅಂತ. ಸೊ ಭಯ ಪಡಬೇಡಿ, ಡೈಲಿ ಚಿಯಾ ಸೀಡ್ಸ್ 1 ಗ್ಲಾಸ್ ಕುಡಿತಾ ಬನ್ನಿ. ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಒಮೆಗಾ 3 ಇದೆ. ಒಮೆಗಾ 3 ನಿಮಗೆ ಹಾರ್ಟ್ ಅಟ್ಯಾಕ್ ಮಾಡಲಿಕ್ಕೆ ಕೊಡೋದಿಲ್ಲ.
ಲಾಸ್ಟಿಗೆ ಏನಂದ್ರೆ ಬೋನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಜೊತೆಗೆ ಮೆಗ್ನೀಷಿಯಂ ಇದೆ, ಫಾಸ್ಫರಸ್ ಇದೆ. ಸೊ ಬೋನ್ ಫ್ರಾಕ್ಚರ್ ಆಗದ ಹಾಗೆ, ಬೋನ್ ಹೆಲ್ತ್ ಇಂಪ್ರೂವ್ ಆಗುವ ಹಾಗೆ, ಬೋನ್ ಸ್ಟ್ರೆಂಥನಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಫಾಸ್ಫರಸ್ ಇದೆ. ಈ 3 ಮಿನರಲ್ಸ್ ಅನ್ನ ಇದು ಒಳಗೊಂಡಿದೆ. ಹೀಗಾಗಿ ನಮ್ಮ ಎಲುಬಿನ ಆರೋಗ್ಯ, ನಮ್ಮ ಬೋನಿನ ಆರೋಗ್ಯ, ನಮ್ಮ ಗಂಟುಗಳ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಜ್ಯೂಸ್ ಅನ್ನ ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಟೋಟಲ್ ಬೋನ್ ಸ್ಟ್ರೆಂತ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಪದೇ ಪದೇ ಫ್ರ್ಯಾಕ್ಚರ್ ಆಗಲ್ಲ, ಫ್ರ್ಯಾಕ್ಚರ್ ಆದರೂ ಕೂಡ ಬೇಗ ಹೀಲ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಹೀಗಾಗಿ ಇದನ್ನು ಕುಡಿದು ನೀವು ಗಟ್ಟಿಯಾಗಿರಿ, ನಿಮ್ಮ ಎಲುಬನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅನ್ನುವಂತಹ ಒಂದು ವಿಷಯವನ್ನು ಹೇಳ್ತಾ ಮತ್ತೆ ಯಾವ್ದಾದ್ರು ಪಾಯಿಂಟ್ ಇದೆ ಮೇಡಮ್? 1 ounce ಚಿಯಾ ಸೀಡ್ಸ್ ಅಲ್ಲಿ 180 ಮಿಲಿಗ್ರಾಮ್ ಆಫ್ ಕ್ಯಾಲ್ಸಿಯಂ ಸಿಗುತ್ತೆ ಇದರಲ್ಲಿ, ಚಿಯಾ ಸೀಡ್ಸ್ ಅಲ್ಲಿ ಇದೆ. ಸೊ ಡೈಲಿ ಉಪಯೋಗಿಸ್ತಾ ಬರ್ಬೋದು ಇದನ್ನು. ಸೊ ಕ್ಯಾಲ್ಸಿಯಂ ಸಾಕಷ್ಟು ಸಿಗೋದ್ರಿಂದಾಗಿ ನಮ್ಮ ಎಲುಬಿನ ಆರೋಗ್ಯಕ್ಕೆ, ನಮ್ಮ ಟೋಟಲ್ ಆರೋಗ್ಯ, ಕ್ಯಾಲ್ಸಿಯಂನ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಿದೆ. ಸೊ ಆಗ ಕ್ಯಾಲ್ಸಿಯಂ ನಮಗೆ ಸಿಗೋದ್ರಿಂದಾಗಿ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೇನೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮಗೆ ಉಚಿತವಾಗಿ ಕನ್ಸಲ್ಟೇಷನ್ನ ನಮ್ಮ ಎಕ್ಸ್ಪರ್ಟ್ ವೈದ್ಯರು ಮಾಡ್ತಾರೆ. ಆಮೇಲೆ ಔಷಧಿಯನ್ನು ನಿಮಗೆ ನಾವು ಕೊರಿಯರ್ ಮೂಲಕ, ಪೋಸ್ಟ್ ಮೂಲಕ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿ, ಪ್ರಕೃತಿಯ ನಡುವೆ, ಕಾಡಿನ ನಡುವೆ, ಒಂದು ಚಿಕ್ಕ ತೊರೆಯ ಪಕ್ಕದಲ್ಲಿ ಇದೆ. ಇಲ್ಲೇ ಇದೇ ಕ್ಯಾಂಪಸ್ಸಲ್ಲಿ ನಾನು ಹಾಗೂ ನನ್ನ ಕುಟುಂಬ ಇಲ್ಲಿಯೇ ಇದ್ದು ನಾವು ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ, ನಾವು ಪೇಷಂಟ್ ಅಂತ ಹೇಳಲ್ಲ, ಸಾಧಕರು ಅಂತ ಹೇಳ್ತೇವೆ, ನಮ್ಮ ಸಾಧಕರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಕಷ್ಟಕರವಾದಂತಹ, ಕಡಿಮೆ ಆಗಲಾದಂತಹ ತೊಂದರೆಗಳಿಗೆ, ತೂಕ ಜಾಸ್ತಿ ಇದ್ದರೆ ಅಥವಾ ನಿಮ್ಗೆ ಯಾವುದೇ ಥರದ ಶುಗರ್ ಇರ್ಬೋದು, BP ಇರ್ಬೋದು, ಮಂಡಿ ನೋವು ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರೋನ್ಸ್ ಡಿಸೀಸ್ ಇರ್ಬೋದು, IBS ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಖಂಡಿತವಾಗಿ ಇಲ್ಲಿ ಬರ್ಬೋದು. ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್, ನ್ಯಾಚುರೋಪತಿ, ಈ ಎಲ್ಲ ಚಿಕಿತ್ಸೆಗಳನ್ನು ಒಂದೇ ಸೂರಿನಡಿಯಲ್ಲಿ ಕೊಡ್ತಾ ಇದ್ದೇವೆ. ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಪ್ರಯೋಜನ ತಾವು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಮೇಡಮ್ ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.